ನಮಸ್ಕಾರ ದೇವರು. ಡಾಕ್ಟರ್ ಬ್ರೋ ಇವರನ್ನ ನೀವೆಲ್ಲ ನೋಡಿರ್ತೀರಾ. ಆದರೆ ಇವರಿಗೆಲ್ಲ ಇಷ್ಟೆಲ್ಲ ದೇಶವನ್ನ ಸುತ್ತಾಡೋಕೆ ಇವರಿಗೆಲ್ಲ ಹಣ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ? ನಿಜವಾಗಿಯೂ ಇವರಿಗೆ ಯೂಟ್ಯೂಬ್ ನಿಂದ ತುಂಬಾ ಹಣ ಬರುತ್ತಾ? ಹಾಗೆ ಇವರ ಲೈಫ್ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟವಾದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಕನ್ನಡದ ನಂಬರ್ 1 ಯೂಟ್ಯೂಬರ್ ಅಂದ್ರೆ ಅದು ಡಾಕ್ಟರ್ ಬ್ರೋ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಇದೀಗ ಸೋಷಿಯಲ್ ಮೀಡಿಯಾ ಸ್ಟಾರ್. ಇನ್ನು ಡಾಕ್ಟರ್ ಬ್ರೋ ಅವರ ನಿಜವಾದ ಹೆಸರು ಗಗನ್ ಶ್ರೀನಿವಾಸ್. ಇವರು ಹುಟ್ಟಿದ್ದು ಬೆಂಗಳೂರಿನ ಪಕ್ಕದಲ್ಲಿನ ಒಂದು ಹಳ್ಳಿಯಲ್ಲಿ. ಈಗ ಆ ಹಳ್ಳಿ ಕೂಡ ಬೆಂಗಳೂರಿಗೆ ಸೇರಿಕೊಂಡಿದೆ. ಇವರು ವೃತ್ತಿಯಲ್ಲಿ ಪುರೋಹಿತ್ಯ ಮಾಡ್ತಾ ಇದ್ರು. ತಂದೆಯ ಜೊತೆಗೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಹೋಮ ಹವನಗಳನ್ನ ಮಾಡ್ತಾ ಇದ್ರಂತೆ. ತಂದೆ ಶ್ರೀನಿವಾಸ್, ತಾಯಿ ಪದ್ಮ. ಈ ದಂಪತಿಗಳಿಗೆ ಜನಿಸಿದ 2 ಮಕ್ಕಳಲ್ಲಿ ಈ ಗಗನ್ ಶ್ರೀನಿವಾಸ್ ಮೊದಲನೇವರು. ಇವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ಹಾಗೆ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದ. ಇನ್ನು ಈ ಗಗನ್ ಅವರಿಗೆ ಓದಿನ ಮೇಲೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಓದಿನ ಮೇಲೆ ಆಸಕ್ತಿ ಇಲ್ಲದಿದ್ದರೂ ಇತರ ಚಟುವಟಿಕೆಯಲ್ಲಿ ಇವರನ್ನ ಮೀರಿಸುವವರೇ ಇರ್ತಿರ್ಲಿಲ್ಲ. ಅಂದ್ರೆ ನಾಟಕ, ನೃತ್ಯ, ಸ್ಟೇಜ್ ಭಾಷಣ ಇಂಥ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ಹಾಗೆ ಒಂದು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವುದು, ಶೋ ಆರ್ಗನೈಸ್ ಮಾಡುವುದು ಇಂಥ ಚಟುವಟಿಕೆಯಲ್ಲಿ ತುಂಬಾ ಆಸಕ್ತಿಯನ್ನ ತೋರಿಸ್ತಾ ಇದ್ರು. ನಂತರ ಶಾಲಾ ದಿನಗಳು ಕಳೆದ ಮೇಲೆ ಹಲವಾರು ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ಈ ಡ್ರೈವಿಂಗ್ ಕೆಲಸ ಕೂಡ ಒಂದು. ತನ್ನ 16ನೇ ವಯಸ್ಸಿನಲ್ಲಿ ಡ್ರೈವಿಂಗ್ ಕಲಿತಂತ ಇವರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಡ್ರೈವಿಂಗ್ ಮಾಡ್ತಾ ಇದ್ರು. ಆದರೆ ಈ ಕೆಲಸವನ್ನ ಮಾಡದೆ ಬೇರೆ ದಾರಿ ಇರಲಿಲ್ಲ. ಕೆಲ ಕಾಲ ಡ್ರೈವಿಂಗ್ ಕೆಲಸ ಮಾಡಿದ ಗಗನ್ ಅವರಿಗೆ ಅದರಲ್ಲಿ ಅವಮಾನ ಹಾಗೆ ಕೆಲವೊಂದಷ್ಟು ಕೆಟ್ಟ ಘಟನೆಗಳು ಕೂಡ ನಡೆದಿದ್ವಂತೆ. ಅದನಂತರ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ರೆ 17ನೇ ವಯಸ್ಸಿನಲ್ಲಿ ಈ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೆ. ಮೊದಲಿಗೆ ಕಾಮಿಡಿ ವಿಡಿಯೋಸ್, ಟಿಕ್ ಟಾಕ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು. ಇದರ ಜೊತೆಯಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಕೂಡ ಮಾಡ್ತಾ ಇದ್ರು. ಇದರಲ್ಲಿ ದಿನಕ್ಕೆ 1000 ರೂಪಾಯಿಯಷ್ಟು ಡೈಲಿ ಬೇಸಿಸ್ ಮೇಲೆ ಸ್ವಲ್ಪ ದಿನಗಳ ಕಾಲ ಕೆಲಸ ಮಾಡ್ತಾರೆ. ಆದರೆ ಇದ್ಯಾವ ಕೆಲಸ ಕೂಡ ಅವರಿಗೆ ಒಗ್ಗಿ ಬರಲಿಲ್ಲ. ಫ್ರೆಂಡ್ಸ್, ಇವರೇನು ಯೂಟ್ಯೂಬ್ಗೆ ಹೊಸಬರೇನಲ್ಲ. ಇವರು 2016ರಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡ್ತಾರೆ. ಅದರಲ್ಲಿ 3-4 ಕಾಮಿಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು. ಆದರೆ ಕೆಲ ಕಾರಣಗಳಿಂದ ಆ ಚಾನಲ್ ಡಿಲೀಟ್ ಆಯಿತು. ಚಲ ಬಿಡದೆ ಮಾರ್ಚ್ 27, 2018ರಲ್ಲಿ ಡಾಕ್ಟರ್ ಬ್ರೋ ಚಾನಲ್ ಅನ್ನ ಶುರು ಮಾಡ್ತಾರೆ. ಇದರಲ್ಲಿ ಮೊದಲ ವಿಡಿಯೋ ಅಪ್ಲೋಡ್ ಮಾಡಿದ್ದು ಇದು. ಬೆಂಗಳೂರಿಗೆ ಬಂದ ಒಬ್ಬ ಫಾರಿನರ್ ವ್ಯಕ್ತಿ ಜೊತೆ ವಿಡಿಯೋ ಮಾಡಿದ್ದರು. ಅದೇ ಅವರ ಡಾಕ್ಟರ್ ಬ್ರೋ ಚಾನಲ್ನಲ್ಲಿ ಬಂದಂತಹ ಮೊದಲನೇ ವಿಡಿಯೋ. ಹಾಗೆ ನಿಧಾನವಾಗಿ ಕರ್ನಾಟಕದಲ್ಲಿ ಯಾರು ನೋಡದಂತಹ ಕೆಲವೊಂದಷ್ಟು ಜಾಗಗಳಿಗೆ ಹೋಗ್ತಾರೆ. ಆ ಸ್ಥಳದ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ ಅವರದ್ದೇ ಶೈಲಿಯಲ್ಲಿ ವಿವರಿಸುತ್ತಾ ಹೋಗ್ತಾರೆ. ಇವರ ವಿಡಿಯೋಸ್ಗಳನ್ನ ನೋಡಿದ ಜನರು ಇವರು ಮಾತನಾಡುವ ಶೈಲಿ, ಆ ಸ್ಥಳದ ಬಗ್ಗೆ ವಿವರಿಸುವ ವಿಧಾನ ಇದೆಲ್ಲವನ್ನು ನೋಡಿ ಜನ ಇವರನ್ನ ಇಷ್ಟಪಡಲು ಶುರು ಮಾಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಇವರ ಚಾನಲ್ ಗ್ರೋ ಆಗ್ತಾ ಹೋಗುತ್ತೆ. ಹೀಗೆ ಮುಂಬೈ, ಕೇರಳ, ಹಿಮಾಚಲ ಪ್ರದೇಶ ಹೀಗೆ ಎಲ್ಲ ಜಾಗಗಳಿಗೆ ಸುತ್ತಿ ಜನಗಳಿಗೆ ತೋರಿಸುವ ಪ್ರಯತ್ನ ಮಾಡ್ತಾರೆ. ಇನ್ನು ಇವರ ಚಾನಲ್ನಲ್ಲಿ 60,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ನಂತರ ಡಾಕ್ಟರ್ ಬ್ರೋ ಅವರು ಮೊದಲ Q&A ವಿಡಿಯೋ ಮಾಡ್ತಾರೆ. ಅದರಲ್ಲಿ ಅವರಿಗೆ ನಡೆದ ಕಹಿ ಘಟನೆಗಳ ಬಗ್ಗೆ ಆ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಅದೇನೆಂದ್ರೆ, ಸ್ಟಾರ್ಟಿಂಗ್ ದಿನಗಳಲ್ಲಿ ಕೆಲ ಜನರು ನಿನ್ನಿಂದ ಅಲ್ಲಿನ ಪರಿಸರ ಹಾಳಾಗ್ತಾ ಇದೆ, ನಿನ್ನ ವಿಡಿಯೋಸ್ಗಳನ್ನ ನೋಡಿ ಜನ ಅಲ್ಲಿಯೇ ಹೋಗಿ ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನ ಹಾಕ್ತಾ ಇದ್ದಾರೆ, ಹೀಗೆ ಹಲವಾರು ವಿಷಯಗಳಿಗೆ ಡಾಕ್ಟರ್ ಬ್ರೋ ಅವರನ್ನ ಟ್ರೋಲ್ ಮಾಡ್ತಾ ಇದ್ರಂತೆ. ಆದರೆ ಇವಾಗ ಆ ಟ್ರೋಲ್ ಮಾಡಿದವರೇ ಡಾಕ್ಟರ್ ಬ್ರೋ ಅವರ ಅಭಿಮಾನಿಯಾಗಿದ್ದಾರೆ. ಅದ್ಯಾವುದೋ ಒಂದು ಮಾತಿದೆಯಲ್ಲ, ಮೊದಲು ಅವಮಾನ ಆಮೇಲೆ ಸನ್ಮಾನ. ಆ ಮಾತು ನಿಜ ಅನ್ಸುತ್ತೆ. ನಂತರ ಅಂತಾರಾಷ್ಟ್ರೀಯ ಪ್ರವಾಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ದುಬೈಗೆ ಹೋಗಿ ಅಲ್ಲಿನ ಕೆಲವೊಂದಷ್ಟು ಸ್ಥಳಗಳ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾರೆ. ಇಲ್ಲಿಂದ ಇವರ ವಿಡಿಯೋಸ್ಗಳಿಗೆ ವ್ಯೂಸ್ ಚೆನ್ನಾಗಿ ಬರೋದಕ್ಕೆ ಶುರುವಾಗುತ್ತೆ. ಇನ್ನು ಗಗನ್ ಅವರು ಯಾಕೆ ಇವರ ಚಾನಲ್ಗೆ ಡಾಕ್ಟರ್ ಬ್ರೋ ಅಂತ ಯಾಕೆ ಹೆಸರು ಇಟ್ರು ಅಂದ್ರೆ, ಡಾಕ್ಟರ್ಸ್ಗಳು ಆಪರೇಷನ್ ಮಾಡ್ತಾರೆ, ನಾನು ಒಂದು ಸ್ಥಳದ ಮಾಹಿತಿ ಕಲೆ ಹಾಕಿ ಜನಗಳಿಗೆ ತಿಳಿಸ್ತೇನೆ. ಹೀಗಾಗಿ ಇದು ಒಂಥರ ಡಾಕ್ಟರ್ಸ್ಗಳ ಹಾಗೆ ಆಪರೇಷನ್ ಮಾಡಿದ ಹಾಗೆ, ಅದಕ್ಕಾಗಿ ಡಾಕ್ಟರ್ ಬ್ರೋ ಅಂತ ಹೆಸರು ಇಟ್ಟಿದ್ದೇನೆ ಹೀಗಂತ ಅವರೇ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ರೆವೆನ್ಯೂ ಎಷ್ಟು? ಫ್ರೆಂಡ್ಸ್, ಈ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇವರಿಗೆ ಹಣ ಹೇಗೆ ಬರುತ್ತೆ ಅಂದರೆ, ಈ ಮಂತ್ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಈ ಮಂತ್ನಲ್ಲಿ ಬಂದಂಥ ಪೇಮೆಂಟ್ ಎಲ್ಲ ನೆಕ್ಸ್ಟ್ ಮಂತ್ನಲ್ಲಿ ಅವರ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಡಾಕ್ಟರ್ ಬ್ರೋ ಅವರು ಇದೀಗ ತಿಂಗಳಿಗೆ 1 ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನು ಇವರ ಈ ವಿಡಿಯೋಗೆ 16 ಲಕ್ಷ ವ್ಯೂಸ್ ಬಂದಿದೆ. ಈ ವಿಡಿಯೋಗೆ ಬಂದ ಹಣ ಎಷ್ಟು ಅಂದರೆ 66,000 ರೂಪಾಯಿ. ಹೌದು, ಇನ್ನು ಇವರಿಗೆ ಪ್ರತಿ ತಿಂಗಳಿಗೆ 1 ಲಕ್ಷ ರೂಪಾಯಿಯಷ್ಟು ಇವರಿಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ. ಹಾಗೆ ಅವರಿಗೆ ಕೆಲವೊಂದಷ್ಟು ಪ್ರಮೋಷನ್ ಇಂದ ಕೂಡ ಹಣ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕನ್ನಡದ ಟಾಪ್ 10 ಯೂಟ್ಯೂಬರ್ಗಳ ಯೂಟ್ಯೂಬ್ ಸಂಪಾದನೆ ಬಗ್ಗೆ ತಿಳಿಸಿದ್ದೇನೆ. ಇಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.